ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಡೇ 70ಗೆ. ಸೊ ಇವತ್ತಿನ ಕೆಲಸ ಬಂದು ಗದ್ದೆ ಕೆಲಸ. ಸೊ ಗದ್ದೆ ಕೆಲಸ ಏನು ಅಂತಂದರೆ ಅಗೆ ಹಾಕ್ತಾಯಿದ್ದೀವಿ, ಅಂದರೆ ಏನು ಭತ್ತ ನಾಟಿ ಮಾಡೋದಕ್ಕೆ ಅಗೆ ಹಾಕ್ತಾಯಿದ್ದೀವಿ. ಸೊ ನೋಡೋದು ನೀವು ಟ್ಯಾಕ್ಟ್ರಲ್ಲಿ ಏನು ಗದ್ದೆ ಇರುತ್ತೆ ಲೆವೆಲ್ ಮಾಡ್ಕೊಳ್ತಿದ್ದೀವಿ, ಏಕೆಂದರೆ ಅಗೆ ಹಾಕೋಕ್ಕೆ ನೀಟಾಗಿ ಆಗಲಿ ಅಂತ ಟ್ಯಾಕ್ಟ್ರಲ್ಲಿ ನಮ್ಮ ಫ್ರೆಂಡ್ ಲೆವೆಲ್ ಮಾಡ್ತಾಯಿದ್ದಾರೆ ನೀಟಾಗಿ ರೋಟಲ್ಲಿ ಲೆವೆಲ್ ಮಾಡ್ಕೊಂಡು ಆದಮೇಲೆ ಪಟ ಬಳ್ಕೋಬೇಕು. ಪಟ ಅಂದ್ರೆ ಶುಂಠಿಗೆ ಹೇಗೆ ಪಟ ಮಾಡ್ತೀವಿ ಆ ಥರ. ಅಂದರೆ ಇದನ್ನು ಶುಂಠಿಯಷ್ಟು ಆಳ ಪಟ ಮಾಡಬಾರ್ದು, ಮೇಲ್ಗಡೆ ಮಾಡ್ಕೋಬೇಕು, ಯಾಕಂದರೆ ಭತ್ತ ಮೇಲ್ಗಡೆ ಕೂತ್ಕೋಬೇಕಲ್ಲ. ಹಾಗಾಗಿ ನಾವು ಅದಕ್ಕೆ ಅದ್ರ ಜೊತೆಗೆ ಗೊಬ್ಬರ ಕೂಡ ಹಾಕ್ಕೊಳ್ತಿದ್ದೀವಿ. 16 ಗೊಬ್ಬರ ಹಾಕೊಂಡು ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಥರ ಪಟ ಮಾಡ್ಕೊಳ್ಬೇಕು. ಮೇಲೆ ತೆಳ್ಳಗೆ ಹಾಕಿನೇ ಜಾಸ್ತಿ ಆಳ ಹೊಡಿಬಾರ್ದು. ಹಾಗೆ ಪಟ ಮಾಡಿಕೊಂಡು ಲೈಟಾಗಿ ಗೊಬ್ಬರ ಏರಿಸ್ಕೋಬೇಕು, ಯಾವುದಾದ್ರೂ ಆಗುತ್ತೆ. ಸೊ ಈ ಭತ್ತ ನೆನೆ ಹಾಕಿದ್ವಿ ಮುಂಚೆ. ನಾವು ಈ ಸಲ ಹಾಕ್ತಿರೋಂಥ ಭತ್ತ ಓಂಕಾರ ಅಂತ ಹೈಬ್ರಿಡ್ ಭತ್ತ. ಸೊ ಇದನ್ನು 2 ದಿವಸ ಮುಂಚೆ ನೆನೆ ಹಾಕ್ಬಿಟ್ಟು ಮೊಳಕೆ ಕಟ್ಟಿದ್ವಿ. ಸೊ ಮೊಳಕೆ ಕಟ್ಟಿರೋ ಭತ್ತ ನೋಡಿ ಈ ಥರ ನೀಟಾಗಿ ಪಟ್ಟದ ಮೇಲೆ ನೀಟಾಗಿ ಹಾಗೆ ಎರ್ಚ್ಕೊಂಡು ಬರಬೇಕು. ಕಾಣ್ತಾ ಇದೆಯಲ್ಲ, ನೀಟಾಗಿ ಹೇಗೆ ಎರ್ಚ್ತಾ ಇದ್ದಾರೆ ನೋಡಿ, ಆ ಥರ ನೀಟಾಗಿ ತೆಳ್ಳಗೆ ಎರಿಸ್ಬೇಕು. ತುಂಬ ದಪ್ಪಕ್ಕೂ ಕೂಡ ಎರಿಸ್ಬಾರ್ದು. ಈ ಥರ ಎರ್ಚಾದ್ಮೇಲೆ ಸೊ ಒಂದು ದಿವಸ ಹಾಗೆ ಹಾರಕ್ಕೆ ಬಿಡಬೇಕು ಪಟ್ಟನ. ಅಂದರೆ ಹಕ್ಕಿ ಬಕ್ಕಿ ಏನೂ ತಿನ್ನಬಾರ್ದು, ನೋಡ್ಕೋಬೇಕು. ಒಂದು ದಿವಸ ಹಾರಕ್ಕೆ ಬಿಟ್ಟ ಮೇಲೆ ಸೊ ಮಾರನೇ ದಿವಸದಿಂದ ನೀರು ಕಟ್ಟಬೇಕು. ಹಾಗೆ ಒಂದು 8 ರಿಂದ 10 ದಿವಸ ಫುಲ್ಲು ನೀರು ಕಟ್ಟಬೇಕು. ಬೆಳಗ್ಗೆ ನೀರು ಕಟ್ಟಿಬಿಟ್ಟು ಸಂಜೆ ನೀರು ಹೊಡಿಬೇಕು. ಏನಕ್ಕೆ ಅಂದರೆ ಹಕ್ಕಿ ಕಾಟ ಇರುತ್ತೆ, ಹಾಗಾಗಿ ಪಾರಿವಾಳಗಳೆಲ್ಲ ತಿಂದುಬಿಡುತ್ತೆ ಭತ್ತನ. ಹಾಗಾಗಿ ಸೊ 2ನೇ ದಿವಸಕ್ಕೆ ಈ ಥರ ನೀರು ಕಟ್ಕೋಬೇಕು. ಕಾಣ್ತಾ ಇದೆಯಲ್ಲ, ಹೀಗೆ ನೀರು ಕಟ್ಟಾದಮೇಲೆ ಹಾಗೆ ಚೆನ್ನಾಗಿ ಹುಟ್ಟುತ್ತೆ ನಿಮಗೆ.